ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ಮಸಾಲ ಮೊಸರು ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಒಂದು ಕಡೆದಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಗರಮ್ ಆಗೋಣ. ಏನು ಮಾಡ್ಬೇಕ್ರಿ ಅಂದ್ರೆ ಅಷ್ಟೊತ್ತನ ಮಾಡ್ಬೇಕ್ರಿ. ಮೊಸರಿನೊಳಗೆ ಉಳ್ಳಾಗಡ್ಡಿ ಕೊಯ್ದು ಹಾಕೋಬೇಕ್ರಿ. ಈ ಥರ ಉಳ್ಳಾಗಡ್ಡಿ ಕೊಯ್ದು ಹಾಕ್ಕೊಂಡು ಮತ್ತೀಗ ಅದ್ರಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಾಯಿ ಚಟ್ನಿ ಮತ್ತು ಎಳ್ಳಿನ ಚಟ್ನಿ ಎರಡೂ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಮತ್ತು ಉಪ್ಪು ಹಾಕೊಳತ್ತೀನಿ ನೋಡ್ರಿ. ಉಪ್ಪು ಹಾಕ್ಕೋಬೇಕು. ಇದೇನದ ಎಳ್ಳಿನ ಚಟ್ನಿ ಕಾಯಿ ಚಟ್ನಿ ಹಾಕಿನಿ ನೋಡ್ರಿ. ಉಪ್ಪು ಹಾಕ್ಲತ್ತೀನಿ ನೋಡ್ರಿ. ಈ ಥರ ಉಪ್ಪು ಹಾಕ್ಕೊಂಡು ಉಪ್ಪು ನಿಮ್ಗೆ ಎಷ್ಟು ರುಚಿ ಬೇಕು, ಎಷ್ಟು ಮೊಸರು ಅದ ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಮತ್ತು ಕೊತ್ತಂಬರಿ ಹಾಕ್ಕೋಬೇಕ್ರಿ. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಎರಡು. ಇದು ಅಷ್ಟೊತ್ತನ ಎಣ್ಣೆ ಗರಮ್ ಆಯ್ತದ್ರಿ. ಎಣ್ಣೆದಾಗ ಜೀರಿಗೆ ಹಾಕ್ಕೋಬೇಕ್ರಿ. ಜೀರಿಗೆ ಹಾಕ್ಕೊಂಡು ಚಲೋ ಕೆಂಪಗೆ ಮಾಡ್ಕೋಬೇಕ್ರಿ. ಜೀರಿಗೆ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಕೊತ್ತಂಬರಿ ಸ್ವಲ್ಪ ಹಾಕ್ಬೇಕ್ರಿ. ಹಾಕಿ ಚಲೋ ಅದು ಇದು ಆಗ್ಬೇಕ್ರಿ. ಕೆಂಪಗಾಗಬೇಕು. ಕೆಂಪಗಾಗೋತನ ಏನು ಮಾಡ್ಕೋಬೇಕ್ರಿ, ಇದು ಮೊಸರೆಲ್ಲ ಚಲೋ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಇಟ್ಕೊಂಡು ಇದೆಲ್ಲ ಇದು ಚಟ್ನಿದು ಎಲ್ಲ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಅಷ್ಟೊತ್ತನ ಇದು ಜೀರಿಗೆ ಕೆಂಪಗಾಯ್ತವ್ರಿ. ಜೀರಿಗೆ ಕೆಂಪಗಾಗೋಣ ಏನು ಮಾಡ್ಕೋಬೇಕ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದ್ರಾಗಲ್ರಿ ಮಸಾಲ ಅದ್ರಾಗ ಫೋಣೆ ಹೊಡೆದು ಒಗ್ಗರಣೆ ಹಾಕಿರ್ತೀವಲ್ರಿ, ಒಗ್ಗರಣೆ ಹಾಕಿನ ತೊಗೊಂಡು ಬಂದು ಏನು ಮಾಡ್ಬೇಕ್ರಿ, ಇದ್ರಾಗ ಹಾಕ್ಕೋಬೇಕ್ರಿ. ಈ ಥರ ಹಾಕ್ಕೊಂಡು ಮಾಡ್ಕೋಬೇಕ್ರಿ. ಮೊಸರು ಭಾಳ ಸೂಪರ್ ಹತ್ತದ ನೋಡ್ರಿ. ಇದು ಚಪಾತಿ ಸಂಗಡ ತಿನ್ನಿರಿ, ಅನ್ನ ಸಂಗಡ ತಿನ್ನಿರಿ, ರೊಟ್ಟಿ ಸಂಗಡ ತಿನ್ನಿರಿ, ಅದ್ರ ಸಂಗಡನ ತಿಂದ್ರೂ ಭಾಳ ಚಲೋ.